ರಾಘವ ಜಯ ದಿವ್ಯ ಭಾವ ಜಯ ಮೌನ ದಿಯ ಜಯ ದಿವ್ಯ ಭಾವ ಜಯ ಮೌನ ದಿಯ ರಘುವಂಗ ದೇವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ರಾಮ ಶ್ರೀರಾಮಂ ರಘುಕುಲಾನಿತಂ ಪ್ರಮೇಯ ಶ್ರೀರಾಮಂ ರಘುಕುಲಾನಿತಂ ಪ್ರಮೇಯ ಇನಕುಲ ಜಲನಿಧಿ ಸೋಮಂ ಘನತರ ಸುಗುಣಾವಿರಾಮ ವಿನುತ ಸುಂದರ ನಾಮ ವಿನುತ ಸುಂದರ ನಾಮ ಜನನಾಥ ಲೋಕಾಭಿರಾಮ ಸೀತಾ ಮನೋಹರ ವರ ರಘು ರಾಮಚಂದ್ರ ರಾಮ ರಮಣೀಯ ನಾಮ. ನಿನ್ನ ನಾಮಾಮೃತವು ಎಷ್ಟೊಂದು ಮನೋಹರವಾಗಿರುವುದು. ನಿನ್ನ ಸಾಮರ್ಥ್ಯವನ್ನು ಎಷ್ಟು ವರ್ಣಿಸಿದರೂ ತೃಪ್ತಿಯಾಗುವುದೇ ಇಲ್ಲವಲ್ಲ. ದಶರಥನಂದನ ದಶಕಂಠ ಮರ್ದನ ಧರುಣೀಜ ರಮಣ ಧರ್ಮ ಮಾರ್ಗ ಪರಾಯಣ ರಾಮಚಂದ್ರ ರಾಘವ ಗುಡುಗಿನ ಶಬ್ದ. ಆಕಾಶದಲ್ಲೇನಾದರೂ ಶಬ್ದವಾಗುವುದೇ ಇಲ್ಲವಲ್ಲ. ಗುಡುಗಿನ ಶಬ್ದ. ಭೂಮಿಯಲ್ಲೇನಾದರೂ ನಡುಗುತ್ತಿರುವುದೇ ಇಲ್ಲವಲ್ಲ. ಓಹೋ, ಹಿಂದೆ ರಾವಣನ ಧ್ವಂಸಕ್ಕಾಗಿ ದಾಳಿ ಇಟ್ಟಂತೆ ನಮ್ಮ ಕಪಿವೀರರ ಆರ್ಭಟವನ್ನು ಮೀರಿಸುತ್ತಿರುವುದಲ್ಲ. ಓಹೋ, ಯಾರೋ ಪರಾಕ್ರಮಶಾಲಿಯೇ ಬರುತ್ತಿರುವನು. ಬರಲಿ, ಅವನ ಪರಾಕ್ರಮವನ್ನು ನಾನು ನೋಡುವೆ. ಈ ನನ್ನ ಬಾಲವನ್ನು ದಾರಿಗೆ ಅಡ್ಡಲಾಗಿ ಹಾಕಿ ಈ ಬಾಳೆ ಗಿಡದ ಮರೆಯಲ್ಲಿ ಕುಳಿತುಕೊಳ್ಳುವೆನು. ಇಲ್ಲೇ ದಾರಿಗೆ ಅಡ್ಡಲಾಗಿ ಬಿದ್ದಿರುವುದಲ್ಲ. ಎಲ್ಲ ಕಪಿಯೇ, ದಾರಿಗೆ ಅಡ್ಡಲಾಗಿ ಬಿದ್ದಿರುವ ಈ ನಿನ್ನ ಬಾಲವನ್ನು ಹಿಂದೆಗೋ, ಇಲ್ಲವಾದರೆ ಬಾಲವು ಕತ್ತರಿಸುವುದಿತ್ತು. ಎಲೆ ವೀರನೇ, ನೀನು ಯಾರು? ದೇವತೆಯೋ, ಯಕ್ಷನೋ, ಕಿನ್ನರನೋ? ಯಾರು ನೀನು? ನಿನ್ನ ಆಕಾಶ ಪೂರ್ವಕ್ಕೆ ಎಲೆ ಶಕ ಮೃಗವೇ, ಕಾರಿ ಕೆಸರುಗಳನ್ನು ಹುಡುಕಿ ಹೊಟ್ಟೆ ತುಂಬ ತಿಂದು ತ್ಯಾಗಿ ಕುಡಿದು ಕುಪ್ಪಳಿಸುವುದನ್ನು ಬಿಟ್ಟು ನಮ್ಮಂತಹ ವೀರಗಣಿಗಳ ವಿಷಯ ಬೇಕೆ? ಎಲೆ ವೀರಗ್ರಣಿಯೇ, ಈ ನಿರ್ಜನವಾದ ಪ್ರದೇಶಕ್ಕೆ ನೀನು ಬಂದ ಕಾರಣವೇನು? ನಿನ್ನ ಆಕಾಶ ಪುರಾಣಕ್ಕೆ ಇಲ್ಲಿ ಅವಕಾಶವಿಲ್ಲ. ಎಲ್ಲ ಈ ವಾನರ ವೀರನೇ, ದಾರಿಗೆ ಅಡ್ಡಲಾಗಿ ಬಿದ್ದಿರುವ ಈ ನಿನ್ನ ಬಾಲವನ್ನು ಹಿಂತೆಗೆದುಕೋ, ಇಲ್ಲವಾದರೆ ಬಾಲವು ಕತ್ತರಿಸುವುದಿತ್ತು. ಅಯ್ಯ ಪುಣ್ಯಾತ್ಮನೇ, ಮುಪ್ಪಿನಿಂದ ಶಕ್ತಿಗುಂದಿ ಕುಳಿತಿರುವ ಈ ಸ್ಥಳವನ್ನು ಬಿಟ್ಟು ಚಲಿಸಲಾರದೆ ನಾನು ಆ ಬಾಲವನ್ನು ಕದಲಿಸಲಾರೆ. ಅದನ್ನು ನೀನೇ ಎತ್ತಿ ಹಾಕಿ ಮುಂದಕ್ಕೆ ಹೋಗು.
ಆಗಲಿ, ನಾನೇ ಕತ್ತರಿಸಿ ಹಾಕಿ ಮುಂದೆ ಬರುವೆನು. ಇದೇನಿದು? ನನ್ನ ಗದಗಿಂತ ಭಾರವಾಗಿರುವುದಲ್ಲ, ವಿಚಿತ್ರವಾಗಿರುವುದಲ್ಲ. ಮತ್ತೆ ಪರೀಕ್ಷಿಸುವೆನು. ಕದಲಿಸುವುದಕ್ಕೂ ಆಸಕ್ತನಾದೇನಲ್ಲ, ಕತ್ತರಿಸಿ ಹಾಕಿ ಮುಂದೆ ಹೋಗುವೆನು. ಅಯ್ಯೋ, ಅದ್ವಿತೀಯ ಬಲಶಾಲಿಯಾದ ನಾನು ಇದನ್ನು ಕದಲಿಸುವುದಕ್ಕೂ ಆಸಕ್ತನಾದೇನಲ್ಲ. ಛೀ, ಕಾಡು ಕಪಿಯ ಬಾಲದಿಂದ ಪರಾಜಿತನಾದೇನಲ್ಲ. ಕಾಡು ಕಪಿಯ ಬಾಲದಿಂದ ಪರಾಜಿತನಾದೇನಲ್ಲ. ಈ ಅಪಮಾನಕ್ಕೆ ಗುರಿಯಾದ ನಾನು ಬದುಕಿದ್ದಾನೇನು ಸತ್ತನೇನು? ಎಲ್ಲ ಈ ವಾನರ ವೀರನೇ, ನೀನು ಯಾರು? ಅಯ್ಯ ವೀರಾಗ್ರಣಿ, ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತರ ಪಡುತ್ತಿರುವ ನೀನು ವ್ಯರ್ಥವಾಗಿ ಕಾಲ ಕಳೆಯಬಹುದೇ? ನಾನು ವಾನರ, ಈ ಬಾಳೆ ಗಿಡದ ಮರೆಯಲ್ಲಿ ಕುಳಿತು ಕಾಲಹರಣ ಮಾಡುತ್ತಿರುವನು. ನೀನು ಯಾರು? ನಿನ್ನಿಂದ ಯಾವ ವಂಶವೂ ಪವಿತ್ರವಾಗಿರುವುದು ತಿಳಿಸು. ಅಯ್ಯ ವಾನರ ವೀರನೇ, ಚಂದ್ರವಂಶದ ಪಾಂಡುರಾಜನಿಗೆ ಧರ್ಮ, ಭೀಮ, ಅರ್ಜುನ, ನಕುಲ ಸಹದೇವರೆಂಬ 5 ಜನ ಮಕ್ಕಳಿರುವರು. ಅದರಲ್ಲಿ ಎರಡವನಾದ ಭೀಮಸೇನನೇ ನಾನು. ನಮ್ಮ ಅಗ್ರಜನಾದ ಧರ್ಮರಾಯನು ಮಾಡಬೇಕೆಂದಿರುವ ರಾಜಸಯಾಗ ಮಂಟಪಕ್ಕೆ ವೃಷಾಮೃಗವನ್ನು ಕರೆತರಲು ನನ್ನನ್ನು ಕಳಿಸಿದನು. ಅದಕ್ಕಾಗಿ ನಾನು ಹಿಮವತ್ ಪರ್ವತಕ್ಕೆ ಹೋಗಲು ಬಂದಿರುವೆನು. ಅಪ್ರಥಮ ಬಲಶಾಲಿಯಾದ ನೀನು ಯಾರು ದೇವ? ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮಚಂದ್ರನಿಗೆ ಕಿಂಕರನು, ಜಗತ್ಪರಾಯಣನಾದ ವಾಯುವಿಗೆ ಪುತ್ರನು, ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವನು. ತಮ್ಮನಾದ ನಿನ್ನನ್ನು ಕಂಡ ಈ ದಿನವೇ ಸುದಿನ. ದೇವ, ಅಂಜನಾ ಸಂಭವ, ದೇವ ಅಂಜನಾ ಸಂಭವ. ಮಗು ಭೀಮಸೇನ, ಬಾ. ದೇವ ನನ್ನನ್ನು ಅಂಜನಾ ಸಂಭವ, ದುಡುಕಿ ಮಾತನಾಡಿದ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡು ದೇವ. ಮಗು ಭೀಮಸೇನ, ಬಾ, ನನ್ನನ್ನು ಆಲಂಗಿಸು ಮಗುವೆ. ರಾಮರೂಪಿಯಾಗಿ ಅವತರಿಸಿರುವ ಶ್ರೀಕೃಷ್ಣನು ಕುಶಲವೇ? ಆತನ ಸೇವಾ ಸೌಖ್ಯವನ್ನು ಅನುಭವಿಸುತ್ತಿರುವ ನೀನೇ ಧನ್ಯನು. ಅಗ್ರಜ, ನನ್ನ ಮನೋರಥ ಹೊಂದಿರುವುದು. ಮಗು, ಅದು ಏನು ಹೇಳು? 107 ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬಂದ ನಿನ್ನ ವಿಶ್ವರೂಪವನ್ನು ನೋಡಲು ನನಗೆ ಆಸೆ ಆಗಿರುವುದು. ಇದು ದ್ವಾಪರ ಯುಗ. ತ್ರೇತಾಯುಗದಲ್ಲಿದ್ದ ಧರ್ಮವಾಕೃತಿಯು ಈಗದಲ್ಲಿ ಬರಲಾರದು. ಈಗದಲ್ಲಿನ ಸಾಮರ್ಥ್ಯವು ಕಲಿಯುಗದಲ್ಲಿ ಬರಲಾರದು. ಆದ್ದರಿಂದ ಈಗಿನ ಮಾನವರಿಗೆ ಆಗಿನ ರೂಪವು ಗೋಚರಿಸಲಾರದು. ದೇವ, ನೀನು ಅನುಗ್ರಹಿಸಿದರೆ ಯಾವುದು ತಾನೇ ಅಸಾಧ್ಯ. ವತ್ಸ, ಹಾಗಾದರೆ ಕೇಳು. ರಮ ಪರಂದಮ ರಮ ದಶರಥ ರಮ ರಮ ಪರಂದಮ ರಮ ದಶರಥ ರಮ ಬಸುರ ನಾಮ ಸದಾ ರಮ ನಾಮ ಬಸುರ ನಾಮ ಸದಾ ರಮ ನಾಮ ರಮ ಪರಮ ರಮ ಪರಮ ಪಾವನ ರಮ ರಮ ಪರಂದಮ ದಶರಥ ರಾಮ ರಾಮ ರಕ್ಷಸ ಭೀಮ ದಶರಥ ರಾಮ ರಾಮ
ನಮೋ ವಾಯುಪುತ್ರ ನಮೋ ಸುಚರಿತ್ರ ನಮೋ ವಾತಾತ್ಮಜ ಅಂಜನ ದೇವಿಯ ಗರ್ಭ ಸಂಜಾತ ಸೀತಾ ಪ್ರಧಾನ ಕಾರ್ಯದೂತ ನಮಸ್ತೆ 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 ದೇವ ನಿನ್ನ ದಿವ್ಯ ರೂಪವನ್ನು ನೋಡಿ ನಾನು ತೃಪ್ತನಾದೆನು. ಮತ್ತೆ ಪೂರ್ವ ರೂಪವನ್ನು ಧರಿಸಿ ಅನುಗ್ರಹಿಸು ದೇವ. ಎತ್ತಪ್ಪ. ವತ್ಸ ಭೀಮ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯವಾದುದಲ್ಲ. ಆ ಪುರುಷ ಮೃಗನು ವಾಯುವೇಗದಿಂದ ಬರುವನು. ಅವನೊಡನೆ ನೀನು ನಡೆಯಬಲ್ಲೆಯ? ನಿಮ್ಮ ಅನುಗ್ರಹ ಇದ್ದರೆ ನಾನು ನಡೆಯಲು ಸಿದ್ಧನಾಗಿರುವೆನು. ನಡೆಯದಿದ್ದರೆ ಅಪಾಯಕ್ಕೂ ಅಪಹಾಸ್ಯಕ್ಕೂ ಗುರಿ ಪಡುವೆ. ಇದು ನನ್ನ ಬಾಲದಲ್ಲಿ ಕೆಲವು ರೋಮಗಳನ್ನು ತೆಗೆದುಕೋ. ಪರಮಾತ್ಮ, ನಿಮ್ಮ ಲಾಂಗೂಲದಲ್ಲಿ ರೋಮಗಳ ತೆಗೆಯಲು ನಾನು ಆಸಕ್ತನಾದೆನು. ನೀವೇನು ದೇವ? ಭೀಮ, ಇದು ನಾನೇ ಕೊಡುವೆನು, ತೆಗೆದುಕೋ. ಇವನ್ನು ಭದ್ರವಾಗಿ ಇಟ್ಟುಕೊಂಡು ಹೋಗಿ ಆ ಮಹಾದೇವನ ಭಕ್ತನಾದ ಪುರುಷ ಮುರುಗನನ್ನು ಯಾಗಶಾಲೆಗೆ ಬರುವಂತೆ ಕರೆ. ಆತನು ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿ ಬರುವನು. ಆತನು ಸಮೀಪಿಸಿದ ತಕ್ಷಣವೇ ಒಂದು ರೋಮವನ್ನು ನೆಲದ ಮೇಲೆ ಹಾಕು. ಆಗ ಪರಶಿವನು ಪ್ರತ್ಯಕ್ಷನಾಗುವನು. ಆಗ ಪುರುಷ ಮೃಗವು ಶಿವಾರ್ಚನೆ ಮಾಡುವುದಲ್ಲದೆ ಮುಂದಕ್ಕೆ ಹೊರಡುವುದಿಲ್ಲ. ಅಷ್ಟರಲ್ಲಿ ನೀನು ಮುಂದಕ್ಕೆ ಹೋಗು. ಆಗ ನೀನು ಹೀಗೆ ರೋಮಗಳು ಮುಗಿಯೋದ್ರೊಳಗೆ ಇಂದ್ರಪ್ರಸ್ಥವನ್ನು ಸೇರು. ಇಲ್ಲವಾದರೆ ನಿನಗೆ ಕೇಡು ಸಂಭವಿಸುವುದು. ನಿಮ್ಮ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವೆನು ಪರಮಾತ್ಮ. ಹೋಗು, ಜಯಶಾಲಿಯಾಗಿ ಹೋಗಿ ಬಾ. ನಿನಗೆ ಪರಮಾತ್ಮ, ನಿನಗೆ ಮಂಗಳವಾಗಲಿ. ರಾಮ ಕಮಲ ಮೇಘ ಶ್ಯಾಮ ತನುಜ ಕೊಲ್ಲ ಭೀಮಾನೆ ದಶರಥ ರಾಮ ರಾಮ ರಾಮ. ಕಮಲ ಮೇಘ ಶ್ಯಾಮ ತನುಜ ಕೊಲ್ಲ ಭೀಮಾನೆ ದಶರಥ ರಾಮ ರಾಮ ರಾಮ. ರಾಮ ರವಿ ಕೊಲ್ಲ ಶ್ಯಾಮನೆ ರವಿ ಬಲ ಚಾಮನೆ ಬಲದೇ ಮನೆ ಪರಮಾಮನೆ ರಣಚಂದ್ರನೆ ರಾಮ ಕೋಮಲನೆ ಧನುಜ ಕುಲ ಭೀಮಾನೆ ದಶರಥ ರಾಮ ರಾಮ ರಾಮ. ಭೀಮಾನೆ ದಶರಥ ರಾಮ ರಾಮ ರಾಮ. ಭೀಮಾನೆ ದಶರಥ ರಾಮ ರಾಮ. ಜೈ ರವೀರ ಸಮರ್ಥ. ಹರ ಹರ ಶಂಭೋ ಮಹಾದೇವ ನಿನ್ನ ಹರ ಹರ ಶಂಭೋ ಮಹಾದೇವ ನಿನ್ನ ದೀನರತಾವರ ಶಂಭೋ ಶಂಕರ ದೀನರತಾವರ ಶಂಭೋ ಶಂಕರ ಗೌರಿ ಮನೋಹರ ಗಂಗಾಧರನೇ ಗೌರಿ ಮನೋಹರ ಗಂಗಾಧರನೇ ಬಾಲಲೋಚನ ಶ್ರೀ ಪಾರ್ವತಿ ರಮಣ ಪಾಲಲೋಚನ ಶ್ರೀ ಪಾರ್ವತಿ ರಮಣ. ಹರ ಹರ ಶಂಭೋ ಮಹಾದೇವ ನಿನ್ನ ದೀನರತಾವರ ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ. ಹೇ ಹೇ ಪಾರ್ವತಿ ವಲ್ಲಭ ಕೈಲಾಸವಾಸ ಪ್ರಮಾದಾಧಿಪತಿಯೇ
ಇದು ಪ್ರಸನ್ನನಾಗು. ಮಾನಸ ಸರೋವರವೆಂದು ತರುತ್ತಿರುವುದು. ಇತ್ತ ಕಡೆ ಹಂಸ ಪಕ್ಷಗಳು ಸಾಲು ಸಾಲಾಗಿ ಬರುತ್ತಿರುವು. ಅದು ಕಮಲ ಸೌರಭ ವಶಿಷ್ಠನಾದ ಗಂಧರ್ವನು ತನ್ನ ಅನ್ವರ್ಥನಾಮವಾಗಿ ಕುಶಲ ಪ್ರಶ್ನೆಯನ್ನು ಕೇಳುತ್ತಿರುವನು. ಆಹಾ, ತಂದೆಗೆ ಮಕ್ಕಳಿರುವ ಪ್ರೀತಿಯು ವರ್ಣಾತೀತವಾದದೇ ಸರಿ. ಈ ಪ್ರದೇಶದಲ್ಲಿ ಆ ಪುರುಷಾಮೃಗವು ಎಲ್ಲಿರುವನೋ ತಿಳಿಯಲು ಅಸಾಧ್ಯವಾಗಿರುವುದಲ್ಲ. ಮುಂದೆ ಹೋಗಿ ನೋಡುವೆನು. ಹರ ಹರ ಮಹಾದೇವ ಶಂಭೋ. ಅದು ಕುಶಾಮೃಗವು ಇಲ್ಲೇ ಇರುವುದು. ಸಮೀಪಕ್ಕೆ ಹೋಗಿ ನೋಡುವೆನು. ಓಂ ನಮಃ ಶಿವಾಯ. ಮೃಗಧರ, ನಿನಗೆ ಅನಂತ ವಂದನೆಗಳು. ಇದೇನಿದು ಮನುಷ್ಯ ವಾಸನೆ? ಈ ಏಕಾಂತ ಪ್ರದೇಶಕ್ಕೆ ಬರತಕ್ಕವರಾರು? ಎಲೈ, ನೀನು ಯಾರು? ಇಲ್ಲಿಗೇಕೆ ಬಂದೆ? ನನ್ನಿಂದ ಏನಾಗಬೇಕು? ಎಲೈ ಶಿವಶರಣನೆ, ನಾನು ಪಾಂಡವ ವಂಶಜರಾದ ಧರ್ಮ, ಭೀಮ, ಅರ್ಜುನ, ನಕುಲ ಸಹದೇವರಲ್ಲಿ ಏಳವನಾದ ಭೀಮಸೇನನೇ ನಾನು. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸಯಾಗ ಮಂಟಪದಲ್ಲಿ ಮೃತ್ಯುಂಜಯನ ಪರಮಭಕ್ತನಾದ ನಿನ್ನನ್ನು ನೀನು ಬಾರದೇ ಇದ್ದರೆ ಯಾಗವು ಸಾಂಗವಾಗುವುದಿಲ್ಲ. ಆದ್ದರಿಂದ ಆ ಕಾರ್ಯಕ್ಕೆ ನೀನು ನೆರವಾಗಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಭೀಮ, ನಿನ್ನ ಅಣ್ಣನ ಸಂಕಲ್ಪವು ಶ್ಲಾಘನೀಯವಾದುದೇ ಸರಿ. ನೀನು ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆಯುತ್ತಿರುವಾಗ ನಾನು ಬಾರದೇ ಇರುವುದಿಲ್ಲ. ಆದರೆ ನೀನು ನನ್ನೊಡನೆ ನಡೆಯಲು ಸಿದ್ಧನಿರುವೆಯಾ? ನಿಮ್ಮ ಅನುಗ್ರಹವಿದ್ದರೆ ನಾನು ನಡೆಯಲು ಸಿದ್ಧನಾಗಿರುವೆನು. ಭೀಮ, ನನ್ನೊಡನೆ ನಡೆಯಲಾರದೆ ಹೋದರೆ ನಿನ್ನನ್ನು ನೆಲಕ್ಕಪ್ಪಳಿಸಿಕೊಳ್ಳುವೆನು. ಇದಕ್ಕೆ ನಿನ್ನ ಸಹಮತವಿದೆಯೇ? ಆಗಬಹುದು. ಹಾಗಾದರೆ ನಡೆ. ಭೀಮ ನಿಲ್ಲು, ಭೀಮ ನಿಲ್ಲು. ಇದೇನಿದು? ಕುಶಾಮೃಗವು ಸಮೀಪಿಸ್ತಾ ಬರುತ್ತಿರುವುದಲ್ಲ. ಇರಲಿ, ನಮ್ಮ ಅಗ್ರಜನ ಅನುಗ್ರಹಿಸಿದ ಒಂದು ರೋಮವನ್ನು ಇಲ್ಲಿ ಹಾಕಿ ಮುಂದೆ ಹೋಗುವೆನು. ಜೈ ಪರಮೇಶ್ವರ. ಭೀಮ, ಭೀಮ ನಿಲ್ಲು. ಹಾ ಪರಮೇಶ್ವರ, ನನಗೆ ದರ್ಶನವಿತ್ಯಾ ಪ್ರಭು. ನಾನೆಂತಹ ಭಾಗ್ಯಶಾಲಿ. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ದೇವ ದೇವ ವಸುದೇವ ಸುಧಾಕರ ಗಂಗಾಧರನಿಗೆ ನಮೋ ನಮೋ. ದೇವ ದೇವ ವಸುದೇವ ಸುಧಾಕರ ಗಂಗಾಧರನಿಗೆ ನಮೋ ನಮೋ. ದಾನವ ದೈತ್ಯರ ಲಾವಣ್ಯ ಚಂದಿರ ಚರ್ಮಾಂಬರಧರ ನಮೋ ನಮೋ. ದಾನವ ದೈತ್ಯರ ಲಾವಣ್ಯ ಚಂದಿರ ಚರ್ಮಾಂಬರಧರ ನಮೋ ನಮೋ. ನಮೋ 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 ನಮೋ. ಓಂ ನಮೋ ನಮೋ ಗಂಗಾಧರನಿಗೆ ನಮೋ ನಮೋ. ಓಂ ನಮೋ ನಮೋ. ಓಂ ನಮೋ ನಮೋ. ಶರಣ ಜನಾವನ ದುರಿತ ನಿವಾರಣ ಪರಮ ಪಾವನ ನಮೋ ನಮೋ. ಶರಣ ಜನಾವನ ದುರಿತ ನಿವಾರಣ ಪರಮ ಪಾವನ ನಮೋ ನಮೋ. ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪನೆ ನಮೋ ನಮೋ.
ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪನೆ ನಮೋ 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 ಓಂ ನಮೋ ನಮೋ ಗಂಗಾಧರನಿಗೆ ನಮೋ ನಮೋ ಓಂ ನಮೋ ನಮೋ ಓಂ ನಮೋ ನಮೋ ಓಂ ನಮೋ ನಮೋ. ಹಾ ಪರಮಾತ್ಮ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಇದೇನಿದು? ಭೀಮನು ಹೊರಟೇ ಹೋದನಲ್ಲ, ಎಲ್ಲಿ ಹೋಗಿರೋನು ನೋಡುವೆನು. ಭೀಮ ಭೀಮ ಇದೇನಿದು? ಇದೇನಿದು? ವೃಷಾಮೃಗವು ಸಮೀಪಿಸ್ತಾ ಬರುತ್ತಿರುವುದಲ್ಲ. ಇರಲಿ, ಆಂಜನೇಯನ ಅನುಗ್ರಹಿಸಿದ ಇನ್ನೊಂದು ರೋಮವನ್ನು ಇಲ್ಲಿ ಹಾಕಿ ಮುಂದೆ ಹೋಗುವೆನು. ಜೈ ಪರಮೇಶ್ವರ. ಭೀಮ ಭೀಮ ನಿಲ್ಲು. ಹಾ ಪರಮೇಶ್ವರ, ಪುನಃ ದರ್ಶಿವಿತ್ಯ ಪ್ರಭು. ನಾನೆಂತಹ ಭಾಗ್ಯಶಾಲಿ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ಕೋಟಿ ತೇಜ ಭಕ್ತ ಕಲ್ಪ ಭೋಜ ಬಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ ಮೌನಿ ಯೋಗಿ ಬಾಜ ವಿನುತ ರಾಜ ರಾಜ ಮೌನಿ ಯೋಗಿ ಬಾಜ ವಿನುತ ರಾಜ ರಾಜ ಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ವಾಮದೇವ ಸಾಂಬ ವಿನುತ ಸೂಕದಂಬ ವಾಮದೇವ ಸಾಂಬ ವಿನುತ ಸೂಕದಂಬ ಪ್ರೇಮದಿಂದ ನೋಡೈ ನೀ ಕೃಪೆಯ ಮಾಡೈ ಪ್ರೇಮದಿಂದ ನೋಡೈ ನೀ ಕೃಪೆಯ ಮಾಡೈ ಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ಗಂಗಾಧರ ದೇವಗಿರಿ ಜಾವರ ಹಾ ಪರಮಾತ್ಮ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಹಾ ಇದೇನಿದು? ಭೀಮನು ಹೊರಟೇ ಹೋದನಲ್ಲ, ಎಷ್ಟು ದೂರ ಹೋಗಿರೋನು ಏನು? ಭೀಮ ಭೀಮ ನಿಲ್ಲು. ಇದೇನಿದು? ಮೃಗೇಂದ್ರನು ಮುಂದೆ ಬಿಟ್ಟನಲ್ಲ, ಆಂಜನೇಯನ ಅನುಗ್ರಹಿಸಿದ ರೋಮಗಳಲ್ಲಿ ಇನ್ನೊಂದು ರೋಮ ಮಾತ್ರ ಇರುವುದು. ಆ ರೋಮವನ್ನು ಇಲ್ಲಿ ಹಾಕಿ ಮುಂದೆ ಹೋಗುವೆನು. ಜೈ ಪರಮೇಶ್ವರ. ಭೀಮ ಭೀಮ ನಿಲ್ಲು. ಹಾ ಪರಮೇಶ್ವರ, ಪುನಃ ದರ್ಶನವಿತ್ಯ ಪ್ರಭು. ನಾನೆಂತಹ ಭಾಗ್ಯಶಾಲಿ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು.
ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಗೌರೀಶ ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಈಶ ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಕೈಲಾಸೋನ್ನತ ಶಿಖರ ನಿವಾಸ ಕೈಲಾಸೋನ್ನತ ಶಿಖರ ನಿವಾಸ ಶಶಿಧರ ಸುಮಧರ ಶಶಿಧರ ಸುಮಧರ ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ತಾಂಡವ ಲೀಲಾ ನಟನ ವಿಲಾಸ ತಾಂಡವ ಲೀಲಾ ನಟನ ವಿಲಾಸ ಬ್ರಹ್ಮಾನಂದ ವಿಭಾವ ವಿಲಾಸ ಬ್ರಹ್ಮಾನಂದ ವಿಭಾವ ವಿಲಾಸ ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಗೌರೀಶ ಗೌರೀಶ ಪರಮಾತ್ಮ ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಭೀಮನು ಹೊರಟೇ ಹೋದನಲ್ಲ, ಎಲ್ಲಿರುವನು ಭೀಮ? ಭೀಮ ನಿಲ್ಲು! ಇನ್ನೇನು ಗತಿ? ಇನ್ನೇನು ಗತಿ? ಆಂಜನೇಯನು ಅನುಗ್ರಹಿಸಿದ ರೋಮಗಳೆಲ್ಲವೂ ಮುಗಿಸೇ ಹೋದವು, ಮೃಗರಾದರೂ ಸಮೀಪಿಸುತ್ತಿರುವುದು. ವಾಸುದೇವ ಪರಮಾತ್ಮ ನೀನೇ ನನ್ನ ರಕ್ಷಿಸು. ಎಲೈ, ನೀನು ಯಾರು? ಇವನನ್ನು ಬಿಡು. ಇವನು ನನಗೆ ಮಾತು ಕೊಟ್ಟಂತೆ ನಡೆಯಲಿಲ್ಲ, ಆದ್ದರಿಂದ ಇವನನ್ನು ನೆಲಕ್ಕಪ್ಪಳಿಸಿಕೊಳ್ಳುವೆನು. ನನ್ನನ್ನು ವಾಸುದೇವನ ಪರಮಾಪ್ತನಾದ ಪಾರ್ಥನೆನ್ನುವರು. ನಿನಗೆ ಪರಶಿವನ ಅನುಗ್ರಹವಿದ್ದಂತೆ ನನಗೆ ಪರಮಾತ್ಮನ ಅನುಗ್ರಹವಿರುವುದು. ಪಾರ್ಥ, ಇದೇನು ನಿಮ್ಮ ವಾಗ್ವಾದ? ಪರಮಾತ್ಮ, ಈ ಮುಗೇಂದ್ರನ ಮಾತಿನಂತೆ ಭೀಮನ ನಡೆಯದೆ ಹೋದರೆ ನರಕ್ಕಪ್ಪಳಿಸಿ ಕೊಲ್ಲಬೇಕಂತೆ. ಪಾರ್ಥ, ಇದೇನು ನಿಮ್ಮ ವಾಗ್ವಾದ? ಪರಮಾತ್ಮ, ಮೃಗೇಂದ್ರನ ಮಾತಿನಂತೆ ಭೀಮನು ನಡೆಯದೆ ಹೋದರೆ ನಲಕ್ಕಪ್ಪಳಿಸಿ ಕೊಲ್ಲಬೇಕಂತೆ. ಪಾರ್ಥ, ಪಾರ್ಥ ಪರಶಿವನ ಯಾರು? ಪುರುಷೋತ್ತಮನ ಯಾರು? ಎಲ್ಲರೂ ಒಬ್ಬನೇ ಅಲ್ಲವೇ? ಮುಕ್ತಿಯ ಸೋಪಾನಕ್ಕೆ ಮುಳ್ಳೆಳೆದುಕೊಂಡು
ದೂತರ ಲಕ್ಷಣವು. ಮೃಗೇಂದ್ರ, ನೀನು ಸಮಾಧಾನ ಒಂದು, ಸರ್ವಶುದ್ಧ ವಿಲಾಸವನ್ನು ಕಾಣೆಯ. ನಿಮ್ಮ ಒಪ್ಪಂದದಂತೆ ಭೀಮನು ಇಂದ್ರಪ್ರಸ್ಥವನ್ನು ಸೇರಿನೋ ಇಲ್ಲವೋ? ಇಲ್ಲ, ಅಷ್ಟರಲ್ಲಿ ಅವನ ಕಾಲು ನನ್ನ ಕೈಗೆ ಸಿಕ್ಕಿತು. ನೀನು ಭೀಮನ ಕಾಲನ್ನು ಹಿಡಿದಿರುವೆ, ಅರ್ಜುನನು ಕೈಯನ್ನು ಹಿಡಿದಿರು. ಹೌದು. ಹಾಗಾದರೆ ಭೀಮನೇ ಗೆದ್ದನು. ಅದು ಹೇಗೆ? ಉತ್ತಮಂಗವಾದ ಶಿರಸ್ಸು ಅರ್ಜುನ ಕೈಯಲ್ಲಿದೆ. ಭೀಮನು ನಿನಗೆ ಸಿಕ್ಕಿದಂತ ಆಗಲಿಲ್ಲವಲ್ಲ? ಎಲೆ ಧರ್ಮನಂದನ, ನಿನ್ನ ಧರ್ಮದ ಮಾತುಗಳಿಂದ ನಾನು ಸಂತುಷ್ಟನಾದನು. ಎಲೆ ಸ್ವಾಮಿ, ಇದೆಲ್ಲವೂ ನಿನ್ನ ಪ್ರಭಾವವೇ ಸರಿ. ಎಲ್ಲಿ ನೋಡಿದರೂ ನಿನ್ನ ವಿಲಾಸವೇ ತುಂಬಿರುವುದು. ದೇವದೇವ, ಭಕ್ತರನ್ನು ಮನ್ನಿಸಿ ಕಾಪಾಡು ದೇವ. ತಮ್ಮ ದರ್ಶನದಿಂದ ನನ್ನ ಜನ್ಮವು ಪಾವನವಾಯಿತು. ಮೃಗೇಂದ್ರ, ನೀನು ಭಕ್ತೋತ್ತಮನು, ಪರಮಜ್ಞಾನಿ. ರಾಜಸೂಯ ಯಾಗವು ನಿನ್ನ ಸನ್ನಿಧಿಯಲ್ಲಿ ನಡೆಯದಿದ್ದರೆ ಸಾಂಗವಾಗಲಾರದು. ಆದ್ದರಿಂದ ಯಾಗಮಂಟಪಕ್ಕೆ ನಡೆಯ ಹೋಗೋಣ. ಪರಮಾತ್ಮ, ನಾನು ಯಾಗಮಂಟಪದಲ್ಲಿ ಇರುವವರೆಗೂ ತಾವು ನನ್ನ ಬಳಿಯಲ್ಲಿದ್ದುಕೊಂಡು ನನ್ನ ಪೂಜೆಯನ್ನು ಪರಿಗ್ರಹಿಸುತ್ತಾ ಇರಬೇಕು. ಹಾಗೆ ಹಾಗಲೇ ನಡಿ ಹೋಗೋಣ. ದೇವಿ, ದೇವಶಿಲ್ಪಿಯಾದ ಮಯನು ಈ ಮಂದಿರವನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಬಲ್ಲವೇ? ಹೌದು ಸ್ವಾಮಿ, ದೇವಶಿಲ್ಪಿಯಾದ ಮಯನವ ಸಾಮರ್ಥ್ಯವನ್ನು ವರ್ಣಿಸಲು ಸಾಧ್ಯವೇ? ಇಲ್ಲಿ ನೋಡಿ, ಈ ಭವನವು ಎಷ್ಟು ಸುಂದರವಾಗಿರುವುದು. ಹೌದು ಪ್ರಿಯೆ, ಎಷ್ಟೊಂದು ಸುಂದರವಾಗಿರುವುದು. ಇದು ಭವನ ಸುರನಗರ, ಇದು ಭವನ ಸುರನಗರ, ಆದರ ಶಿಲ್ಪಿಯ ಆದರ ಶಿಲ್ಪಿಯ ಇದು ಭವನ.
ನೋಡಿದ್ಯಾ ಈ ಭವನವನ್ನು? ಎಷ್ಟೊಂದು, ಅಲ್ಲಿ ನೋಡು, ಮುತ್ತು ರತ್ನಗಳಿಂದ ಕೂಡಿದ ಆ ಸ್ತಂಭಗಳು, ಅಲ್ಲಿ ನೋಡು ರೇಖಾನ್ವಯ ಭಂಗಿಗಳು, ಆ ಕೆತ್ತನೆಯ ಚಮತ್ಕಾರವನ್ನು ನೋಡಿದೆಯಾ? ಹೌದು ಸ್ವಾಮಿ, ವರ್ಣಿಸಲು ಅಸಾಧ್ಯವಾಗಿರುವುದು ಈ ಭವನವು. ಹೌದು ಪ್ರಿಯೆ, ಬಹಳ ಸುಂದರವಾಗಿರುವುದು. ಹೌದು ಪ್ರಿಯ. ದೇವಿ, ಈ ಸಭಾವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದಲ್ಲವೇ? ದೇವಶಿಲ್ಪಿಯಾದ ಮಯನು ತನ್ನ ಚಾಕು ಚಕ್ಕತೆಗಳಿಂದ ಈ ಸುಂದರವಾದ ಮಂದಿರವನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿರುವನಲ್ಲವೇ? ಹೌದು ಸ್ವಾಮಿ, ನೋಡಿ ಎಷ್ಟು ಸುಂದರವಾಗಿರುವುದು ಈ ಭವನವು. ದೇವಶಿಲ್ಪಿಯಾದ ಮಯನ ಸಾಮರ್ಥ್ಯವನ್ನು ವರ್ಣಿಸಲು ಸಾಧ್ಯವೇ? ರಾಗಮಯೀ ಅನುರಾಗಮಯೇ ಬಾರೇ, ರಾಗಮಯೇ ರಾಗಮಯೇ ಬಾರೇ,
ನವನಾಟಕ ಸೂತ್ರಧಾರಿ ನಾರಾಯಣ ಆ ಜಯ ಜಯ ಲೋಕವನ ಕರುಣಾಭರಣ ಕಮಲಾ ರಮಣ ನಾರಾಯಣ ಜಯ ನಾರಾಯಣ ಕಮಲಾ ರಮಣ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ
ನಾರಾಯಣ ನಾರಾಯಣ ನಾರಾಯಣ. ನೀನು ಧನ್ಯನಾದೆ. ರಾಜಸೂಯ ಯಾಗವು ಸಾಂಗವಾಯಿತು. ಗುರುಗಳಿಗೆ ಯಾರು ಶ್ರೇಷ್ಠ ಎಂದು ತೋರುವುದು ಅವರಿಗೆ ಅಗ್ರಪೂಜೆಯನ್ನು ಕೊಡು. ಬರ್ರಿ ನಿಂತ್ಕೊಳ್ಳಿ ನೀವು. ಹೇಗೆ ಹೇಗೆ ಓಂ ಯಜ್ಞೇಶ್ವರಾಯ ನಮಃ. ಓಂ ಯಾಗದೇವಾಯ ನಮಃ. ಓಂ ಶರಣಾಗತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಪಿತಾಮಹ ಪಿತಾಮಹ, ಈ ಸಭೆಯಲ್ಲಿ ಈ ರಾಜಸಭೆಯಲ್ಲಿ ಈ ರಾಜಸಭೆಯಲ್ಲಿ ಅಗ್ರ ಪೂಜೆಗೆ ಅರ್ಹರಾದವರು ತಿಳಿಸು. ಅಗ್ರ ಪೂಜೆಗೆ ಅರ್ಧವನ್ನು ತಿಳಿಸು. ಧರ್ಮನಂದನ, ಗ್ರಹ ಸಮೂಹದಲ್ಲಿ ಸೂರ್ಯನು, ಪರ್ವತದಲ್ಲಿ ಹಿಮವಂತನು, ಸಮುದ್ರಗಳಲ್ಲಿ ಕ್ಷೀರ ಸಮುದ್ರವು ಮತ್ತು ದೇವಾಸುರರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಗ್ರ ಪೂಜಾರ್ಹನು. ಬೇಕಾದರೆ ದೊಮ್ಮಿರು ಶಾದಿಗಳನ್ನು ಕೇಳಿ ನೋಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ವಿಷಯದಲ್ಲಿ ಶಂಕೆಯೇ ಇಲ್ಲ. ಸಹದೇವ, ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಂದು ಅಗ್ರ ಪೀಠದಲ್ಲಿ ಕುಳಿತು. ಬರ ಆಯ್ತಾ? ನಾರಾಯಣ ದೇವ ಕರುಣಾನಿಧಿ, ನಾರಾಯಣ ದೇವ ಕರುಣಾನಿಧಿ, ವೀರಭದ್ರನ ರಿಪೋ ಕಾಯೈ ಮಾಧವ, ವೀರಭದ್ರನ ರಿಪೋ ಕಾಯೈ ಮಾಧವ, ನಾರಾಯಣ ದೇವ ಕರುಣಾನಿಧಿ. ಹರಿಯೇ ಬೇಡುವೆ ಕಾಮಿತ ಫಲ ನೀಡು, ಹರಿಯೇ ಬೇಡುವೆ ಕಾಮಿತ ಫಲ ನೀನು, ಕರುಣದಿ ಕಾಪಾಡು ಕರಿವರದನೆ ನೀನು, ಕರುಣದಿ ಕಾಪಾಡು ಕರಿವರದನೆ ನೀನು. ನಾರಾಯಣ ದೇವ ಕರುಣಾನಿಧಿ, ನಾರಾಯಣ ದೇವ ಕರುಣಾನಿಧಿ, ನಾರಾಯಣ ದೇವ ಕರುಣಾನಿಧಿ.
ಎಂದು ನಮ್ಮೆಲ್ಲರ ಎದುರಾಗಿ ಸಿಂಹಾಸನವನ್ನು ಕೊಟ್ಟಿದ್ದು ಅಲ್ಲದೆ ಅಜ್ಞಾ ಪಾರಿಜಾತನ ಬೇರೆ ಕೊಟ್ಟಿರಾ? ಎಲ್ಲವೋ ಸಹದೇವ, ನನ್ನ ಮಗನಿಗೆ ನಮ್ಮೆಲ್ಲ ಎದುರಾಗಿ ಸಿಂಹಾಸನವನ್ನು ಕೊಟ್ಟಿದ್ದಲ್ಲದೆ ಈ ಹಳ್ಳಿಯ ಕಳ್ಳನಿಗೆ ಈ ಹಗ್ಗ ಪೂಜೆ ಎಂದರೇನು? ನೀವು ಮಾಡಿದ ಯಾಗವು ನಿಷ್ಫಲವಾಯಿತು. ಅಗ್ರಪ ಧಿಕ್ಕರಿಸಿದ ಮಹಾಪಾತಿಗೆ ಧಿಕ್ಕಾರವಿರಲಿ. ಅವನ ತಲೆಯ ಮೇಲೆ ಎಡಗಾಲ ನಡೆಯುವರು. ಯಾರನ್ನು ಪಾತಕ್ಕೆ ಎನ್ನುವೆ? ಧರ್ಮ ಸೂಕ್ಷ್ಮ ಒಂದು ಅರ್ಥ ಮಾತ್ರಕ್ಕೆ ಹೇಳಿಕೊಡುವ ಮುದಿಗೊಡ್ಡುಗಳೆಲ್ಲ ಮುಗ್ಧರಾಗಿ ಹೋದಲ್ಲ. ಮುದಿ ಭೀಷ್ಮನೇ, ಒಬ್ಬನಿಗೆ ಹೆಸರಾಂತು ಮತ್ತೊಬ್ಬನಿಗೆ ಉದಯಿಸಿದ, ಒಬ್ಬನಿಗೆ ಮತ್ತೊಬ್ಬನಿಗೆ ಉದಯಿಸಿದ ಇಬ್ಬಂದಿ ಮಗನ ಮಗುವೇ ಪುರುಷತ್ವಹೀನ ನಿನಗಿಲ್ಲಿಯ ಪೌರುಷ, ಪುರುಷತ್ವಹೀನ ನಿನಗಿಲ್ಲಿಯ ಪೌರುಷ. ವಾಕ್ಯ ಬರುವುದು ಶಿಶುಪಾಲ, ಬಾಯಿ ಮುಚ್ಚು ಮೂರ್ಖ. ಸಾಕು ಬಿಡು. ಧನುರ್ವಿದ್ಯೆಯನ್ನು ಒಂದು ಅರ್ಧ ಮಾತ್ರಕ್ಕೆ ಜ್ಞಾನವು ಹೇಗೆ ತಾನೇ ಬಂದಿತು? ಒಬ್ಬನಿಗೆ ಹುಟ್ಟಿ ಮತ್ತೊಬ್ಬನಿಗೆ ಸೇರಿಕೊಳ್ಳುವ ತಬ್ಬಲಿ ವಂಶದವನೇ. ಒಂದೊಬ್ಬ ಗಂಡಸನ್ನು 5 ಮಂದಿ ಮದುವೆ ಆಗಿರುವಾಗ ನಿಮಗೆ ತಾನೇ ಏನಾಗಿರುವುದು? ಶಿಶುಪಾಲ, ಏಕೆ ಮಿತಿ ಮೀರಿ ಮಾತನಾಡುತ್ತಿರುವೆ? ಸಾಕು ನಿಲ್ಲಿಸು. ಎಲ್ಲ ಮದುವೆ ಮಾಡಿಕೊಂಡರೆ ಹೆಂಡತಿಯ ಪೋಷಕ ಭಾವವು ಮೇಲೆ ಬೀಳುವುದೆಂದು ಯಾರನ್ನು ಬದುಸುವುದಕ್ಕಾಗಿ ಮದುವೆ ಪುಂಡನೆಂದು ಹೆಸರು ಪಡೆದಿರುವೆ. ನಿನಗೆ ಇಷ್ಟು ವಯಸ್ಸಾದರೂ ವಿವೇಕ ಬರಲಿಲ್ಲವಲ್ಲ? ಇಲ್ಲಿ ಯಾರಿಗೂ ತಿಳಿಯುವಿಕೆ ಇಲ್ಲ ಅನ್ನೋದಾಯ್ತೆ. ನಾಲಿಗೆಯಂ ಚಾಚಿ ನುಡಿವ, ನಾಲಿಗೆಯಂ ಚಾಚಿ ನಿಡುವ, ನಿನ್ನ ನಾಲಿಗೆಯಂ ತಿಳಿಯುವೆನು ಅದಮನೀಗಲೇ. ಎಲ್ಲವೋ ಬಡ ಮುದುಕ, ತಂದೆಯ ಸುಖಕ್ಕೆ ಹೆಂಡತಿಯನ್ನು ಕೊಟ್ಟು ಬ್ರಹ್ಮಚಾರಿ ಎಂದು ಬಾಯಿ ಬಡಿದುಕೊಳ್ಳುವೆಯ? ವೃದ್ಧ ವಿಚಾರದವನೇ, ನಿನ್ನ ಆಟವೇನು ಈ ಶಿಶುಪಾಲ ಮುಂದೆ ನಡೆಯದು. ಜಾಗೃತೆಯಾಗಿ ಯುದ್ಧಕ್ಕೆ ಸಿದ್ಧನಾಗೋ, ಇಲ್ಲವಾದರೆ ನಿನ್ನ ಗಡ್ಡವನ್ನು ಕಿತ್ತು ಈ ಬೆಂಕಿಗೆ ಆಹುತಿ ಕೊಡುವೆನು. ಎಲ್ಲ ಪಾಂಡವಾದಿಗಳೇ, ನಿಮ್ಮ ಯೋಗ್ಯತೆ ತಕ್ಕಂತಹ ಮರ್ಯಾದನೆ ಮಾಡುತ್ತಿವೆ. ನಿಮ್ಮ ಪರಿವರ್ತನೆಗೆ ಧಿಕ್ಕಾರ, ನಿಮ್ಮ ವಂಶಕ್ಕೆ ತಿರಸ್ಕಾರ. ಇದೇ ಅಲ್ಲವೇ ಸಂಸ್ಕಾರ? ಎಲ್ಲವೋ ಮೂರ್ಖಾದಮ, ಅನಾದೃಶ್ಯವಿಲ್ಲವಾದ ಪಕ್ಷವನ್ನು ಹಳೆಗಳನ್ನೆಲ್ಲ ಕಳೆಯುವ ನಿನ್ನ ನಾಲಿಗೆಯನ್ನು ಸೀಳಿ ಹಾಕುವೆನು. ಎಲ್ಲವೋ ನಿನ್ನ ನೆಂಟನಾದ ಈ ಗೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡಿದಿರಿ. ಇನ್ನು ಅವನಿಗೆ ಸೀರೆಯನ್ನುಡಿಸಿ ನಾಟ್ಯ ಮಾಡಿಸಿ, ಆಗ ನಮಗೆ ಪರಮಾನಂದ. ಇನ್ನು ಈ ಅಗ್ನಿಗೆ ನಿಮ್ಮನ್ನೆಲ್ಲ ಆಹುತಿ ಕೊಟ್ಟು ನಿಮ್ಮ ರಾಣಿವಾಸಕ್ಕೆ ವಿಧ ವಿಧವಾದ ಮಂಗಳವಾದ ಹಾಡನ್ನು ಆಡುತ್ತಾ ಸಮಯವನ್ನು ನಿರೀಕ್ಷಿಸಿಕೊಂಡು ಕಾದುಕೊಂಡು ಕೊಡುತ್ತಿರುತ್ತೇವೆ. ನಿನ್ನ ನಾಲಿಗೆಯನ್ನು ಸೀಳಿ ಅರ್ಜುನ ಸೀಳಿದೆ. ಇದು ಸೀಳಲು ಬಾಳೆಯ ನಾಡಲ್ಲ, ನಾಲಿಗೆಯನ್ನು ಬೀಳಿದು ಮಾತನಾಡೋ ಮದಾಂಧ.
ಸುನೀತಾ, ನಿನ್ನ ಯಜ್ಞೆಯನ್ನು ನಾನು ನೋಡತಕ್ಕವನಲ್ಲ. ಸುನೀತ, ಗೌರವ ಅಪೇಕ್ಷೆ ಉಳ್ಳವನು ಗೌರವಸ್ಥವನ್ನು ತಿಳಿಯುವನು, ವಿದ್ಯಾಭಿಮಾನಿಯು ವಿದ್ಯಾವಂತನನ್ನು ತಿಳಿಯುವುದು. ಯಾವುದೆಲ್ಲ ನೀನು ಶಿಷ್ಟ ಪರಮಾತ್ಮನ ಅರ್ಹತೆಯನ್ನು ಹೇಗೆ ತಿಳಿಯುವೆ? ಪಿತಾಮಹ, ಪಿತಾಮಹ, ದುಷ್ಟನ ಮಾತುಗಳಿಂದ ಸುಟ್ಟು ಹೋಗುವ ಕಿವಿಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಗುಣ ವರ್ಣ ಮಂತ್ರವನ್ನು ಸವಿಯುವುದಕ್ಕಿಂತಲೂ ಯಾವುದೂ ಇಲ್ಲ. ಎಂಥ ಪರಾಕ್ರಮಿ! ಎಂತಹ ಪರಾಕ್ರಮಿ! ಒಂದು ಗೂಳಿಯನ್ನು ಕೊಂದ ಮಾತ್ರಕ್ಕೆ ಏನಾಯಿತು? ಒಂದು ಹಕ್ಕಿಯನ್ನು ಕೊಂದ ಮಾತ್ರಕ್ಕೆ ಏನಾಯಿತು? ಒಬ್ಬ ಹೆಂಗಸನ್ನು ಕೊಲೆ ಮಾಡಿ ಒಂದು ಬಂಡಿಯನ್ನು ಮುರಿದ ಎಲ್ಲ ಪಾಂಡವರ ಹೊಗಳಬಂಡ ಈನ ಕುಲವನ್ನೆಂದು ಬಗಳುವೆಯಾ? ಕತ್ತಲೆಯನ್ನು ಬೆಳಕೆಂದು ಬಗಳುವ ನೀನು ಎಂತಹ ವಿವೇಕಿ! ಎಲ್ಲವೋ ಶಿಶುಪಾಲ, ಇಲ್ಲಿಗೆ ನಿನ್ನ ಆಯಸ್ಸು ಮುಗಿದು ಹೋಯಿದಂತ ತಿಳಿ. ಎಲ್ಲವೋ ತಿರುಗೇರಿ, ನನ್ನ ಆಯಸ್ಸು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಹರ್ಜಿತ ಸುಕೃತವೆಲ್ಲ ಇಂದಿಗೆ ತೊಳೆದೆಂದು ತಿಳಿದಿರಿ. ಮೂರ್ಖರಿಗೆ ಬುದ್ಧಿ ಗೋರ್ಕಲ್ಲಿನ ಮೇಲೆ ಮಳೆಗರದಂತೆ. ನಿನ್ನ ಆಯಸ್ಸು ಮುಗಿದ ಹೋಯ್ತಂತೆ. ಇನ್ನೀಗಲೇ ಕೃತಾಯುಗದಲ್ಲಿ ಹಿರಣ್ಯಕಶ್ಯಪ ಆಗಿಯೂ ತ್ರೇತ್ರಾಯುಗದಲ್ಲಿ ರಾವಣನಾಗಿಯೂ ವಿಜೃಂಭಿಸಿದ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲನು. ಇವರು ಹುಟ್ಟಿದಾಗ ಇವನಿಗೆ 3 ಕಣ್ಣುಗಳು 4 ಕೈಗಳು ಇದ್ದವು. ಕತ್ತೆಯಂತೆ ಗಿರುಚುತ್ತಿದ್ದನು. ಇವರ ತಾಯಿದೇನು ವಿಪರೀತವೆಂದು ಹೊರಕ್ಕೆ ಬಿಸಾಡುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಇವನ ವಿಕಾರ ತೊಲಗುವುದು ಎಂದು ಮರೆಗೆ ಬಂದ ಕೈಗಳು ಕೊಡುತ್ತಿದ್ದಳು. ಒಂದಿನ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಗೆ ಹೋಗಲು ಮಗುವನ್ನು ಪರಮಾತ್ಮನ ಕೈಗೆ ಕೊಟ್ಟಳು. ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ಈ ವಿಕಾರವು ತೊಲಗಿ ಸೌಂದರ್ಯ ರೂಪವು ಬಂದಿತು. ಆಕೆಯು ಭಯಗ್ರಸ್ತಳಾಗಿ ಇವರ ಶತ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ಸ್ವಾಮಿಯು ಅಭಯ ಕೊಟ್ಟಿರುವನು. ಈಗ ಇವರ ಅಪರಾಧ ಲೆಕ್ಕ ಮಾಡುತ್ತಲೇ ಕುಳಿತಿರುವನು. ಹೊರಗೊಲಜ್ಜೆಯ ಕತೆಗೆ ಮುಗಿಯಿತು. ಎಲ್ಲವೋ ಬಂಡ ಮುದುಕ ಹಾಡು ಹಾಗಳ ಕತೆಗಳನ್ನೆಲ್ಲ ನಮಗೆ ತಂದು ಹೊದ್ದಿ ಕಾಲ ನಿರೀಕ್ಷೆಯನ್ನು ಮಾಡುತ್ತಿರುವೆಯಲ್ಲ. ಇದನ್ನು ತಿಳಿದವನು ನಿನಗೆ ಇಷ್ಟು ವಯಸ್ಸಾದರೂ ವಿವೇಕ ಬರಲಿಲ್ಲ. ನಾಯಿಗೆ ನೆನ ಬಂದ ಮಾತ್ರಕ್ಕೆ ನಾಚಿಕೆ ಹೇಗೆ ತಾನೇ ಬಂದಿತ್ತು? ಎಲ್ಲವೋ ಹೆಂಗಳುಳ್ಳ ನಾರಿ ಚೋರ, ಎಲ್ಲವೋ ಹೆಂಗಳುಳ್ಳ ನಾರಿ ಕೋರ, ಗೊಲ್ಲತೀರನ ಮನೆ ಹಾಳು ಮಾಡಿದ, ಗೊಲ್ಲತೀರ ಮನೆ ಹಾಳು ಮಾಡಿದ ನಿನ್ನ ಸಾಹಸಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಈ ಧರ್ಮರಾಯವನ್ನು ನೋಡಿದೆಯಲ್ಲ. ಈಗ ನನ್ನ ಯಜ್ಞವನ್ನು ನೋಡು. ಈ ಯಜ್ಞದಲ್ಲಿ ನೀನು ಕೊಡುವ ಮರ್ಯಾದೆ ಅಗ್ರ ಪೂಜೆಯನ್ನು ಸ್ವೀಕರಿಸು. ಇದೋ ನನ್ನ ಕೈಯಲ್ಲಿರುವ ವಜ್ರಮಯವಾದ ಗದೆಯಿಂದ ನನ್ನ ಗದೆಯಿಂದ ನಿನ್ನನ್ನು ಅಪ್ಪಳಿಸಿಕೊಳ್ಳುವೆನು. ಇದು ಸ್ವೀಕರಿಸು. ಅಗ್ರ ಪೂಜೆಯನ್ನು ಸ್ವೀಕರಿಸು. ನನ್ನ ಅಗ್ರ ಪೂಜೆಯನ್ನು ಸ್ವೀಕರಿಸು. ನನ್ನ ಅಗ್ರ ಪೂಜೆಯನ್ನು ಸ್ವೀಕರಿಸು. ಸುನೀತಾ, ನಿನ್ನ ಯಜ್ಞೆಯನ್ನು ನಾನು ನೋಡತಕ್ಕವನಲ್ಲ, ನಿನ್ನ ಮರ್ಯಾದೆಯನ್ನು ತೆಗೆದುಕೊಳ್ಳುವನಲ್ಲ. ನಾನೇ ನಿನಗೆ ಮರ್ಯಾದೆಯನ್ನು ಮಾಡುವೆನು. ಎಲೆ ಪಶುಪಾಲಕ, ಯಾಗದ ಪಶು ನೀನೇ ನನ್ನ ಯಾಗದ ಪಶು. ನೀನು ಹೊಗಳುತ್ತಿರುವ ಈ ಭೀಷ್ಮನ ಮಾತುಗಳೇ ಪರಪ್ಪರೆಯಾಗಿ ಉಜ್ವಲಿಸುತ್ತಿರುವ ಓಮ ಕುಂಡ. ಈ ಪಾಂಡವ ದೇಹವೇ ರಕ್ತವಲ್ಲವೇ? ಎಲೆ ಪಾಂಡವನಂದರೇ, ರಾಜಸೂಯಾಗವು ಸಾಂಗವಾಯಿತು. ಸಮಸ್ತರನ್ನು ನಿಂದಿಸಿದ
ನಾನೇ ವೈದ್ಯನೆಂದು ಒದರುತ್ತಿರುವ ಈ ರೋಗಿಗೆ ನಾನೇ ವೈದ್ಯನಾಗುವೆ. ಎಲೆ ಸುದರ್ಶನವೇ, ಈ ಮದೋನ್ಮತನಾದ ಶಿಶುಪಾಲನ ಆಟ ಪಾಠಗಳು ಮಿತಿ ಮೀರಿಯಿತು. ಜಾಗ್ರತೆಯಾಗಿ ಇವನ ಶಿರಸ್ಸನ್ನು ಛೇದಿಸಿ ಬರಲು ಆಜ್ಞೆಯನ್ನು ಕೊಟ್ಟಿರುವನು. ಜಾಗ್ರತೆಯಾಗಿ ಹೊರಡು. ತಪವನ್ನಡಗಿಸಿ ವಿಜಯ ಕೀರ್ತಿಯ ಗಳಿಸುವನ. ತಪವನ್ನಡಗಿಸಿ ವಿಜಯ ಕೀರ್ತಿಯ ಗಳಿಸುವನ. ಮನೆ ನಿನ್ನಯ ಮನವನಡಗಿಸಿ ತಲೆ ನಾರಿಸುವ ಈ ಕ್ಷಣವೇ, ತಲೆ ನಾರಿಸುವ ಈ ಕ್ಷಣವೇ, ತಲೆ ನಾರಿಸುವ ಈ ಕ್ಷಣವೇ. ಎಲ್ಲವೋ ಮತಾಂಧ ಯಾಗದ ನೆಪದಲ್ಲಿ ಇಲ್ಲಿಗೆ ಕರೆಯಿಸಿ ಮೋಸದಿಂದ ಶಿಶುಪಾಲನನ್ನು ಕೊಂಡೆಯ. ನಿನ್ನ ತಲೆಯನ್ನು ಚೆಂಡಾಡುವೆನು. ಎಲೆ ದಂತವಕ್ರ, ನೀನು ಶಿಶುಪಾಲನ ಅನುಸರಿಸು. ನೀನು ಶಿಶುಪಾಲನೆ ಅನುಸರಿಸು. ಅವನು ಹೋದ ಮಾರ್ಗವನ್ನೇ ಹುಡುಕಿಕೊಂಡು ಹೋಗು. ಎಲೆ ಸುದರ್ಶನವೇ, ಈ ಮದೋನ್ಮತನಾದ ದಂತವಕ್ರನನ್ನು ಬೇಗ ಸಂಹಾರ ಮಾಡಿ ಬೇಗ ಹಿಂದಿರುಗು ಬಾ. ಲೋಕಾನುಗ್ರಹಾರ್ಥವಾಗಿ ಅವತರಿಸಿರುವ ಅವತರಿಸಿರುವ ಪರಮಾತ್ಮನೇ ನಿನಗೆ ಮಂಗಳವಾಗಲಿ. ಭಕ್ತ ಪರಾಧೀನನೇ ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದ ನಮ್ಮ ಜನಕನಿಗೆ ಇಂದ್ರಲೋಕದ ವಾಸವನ್ನು ಅನುಗ್ರಹಿಸು ಪರಮಾತ್ಮ. ಇಂದ್ರಲೋಕವಾಗಲಿ ದುಃಖವಾಗಲಿ ಅವರ ಇಷ್ಟಾನುಸಾರವಾಗಿ ಅನುಸರಿಸುವುದು. ಧರ್ಮನಂದನ ಇಂದ್ರಲೋಕವಾಗಲಿ ದುಃಖವಾಗಲಿ ನನ್ನ ಇಷ್ಟಾನುಸಾರವಾಗಿ ಉಂಟಾಗುವುದೆಂದು ಭ್ರಮಿಸಬೇಡ. ಅವರ ಕರ್ಮಾನುಸಾರವಾಗಿ ಅವಲಂಬಿಸುವುದು. ಮತ್ಯಾವ ಮನೋಹರವಿದೆಯೇ ಹೇಳು. ನಿರಂತರವಾಗಿ ನೀವು ನಮ್ಮ ಹೃದಯದಲ್ಲಿ ನೆಲೆಸಿರಬೇಕೆಂದು ಬೇಡಿಕೊಳ್ಳೋಣ ದೇವ. ಆಗಲಿ. ಮಂಗಳ ಕಾರುಣ್ಯ ಬೋಧಿತ ಲೋಕಾದಿ ಸೇವಿತ ಶ್ರೀ ಕೃಷ್ಣ ಮಂಗಳ ಕಾರುಣ್ಯ ಬೋಧಿತ ಲೋಕಾದಿ ಸೇವಿತ ವರವೀರಾಂಕಿತ ಧೀರಾವರ ಕಾಮ ಪಾಲನೆ ವರಧೀರಾವರ ವೀರಾಂಕಿತ ಕಾಮ ಪಾಲನೆ ಶ್ರೀ ಕೃಷ್ಣ ಮಂಗಳ ಕಾರುಣ್ಯ ಬೋಧಿತ ಲೋಕಾದಿ ಸೇವಿತ ಅಕ್ಷತೆಯ ನಿಂಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಅಕ್ಷತೆಯ ನಿಂಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಶ್ರೀ ಕೃಷ್ಣ ಮಂಗಳ ಕಾರುಣ್ಯ ಬೋಧಿತ ಲೋಕಾದಿ ಸೇವಿತ ಆಂಜನೇಯ ಸ್ವಾಮಿ ಪಾದಾರವಿಂದ ಗೋವಿಂದೋ ಪಾದಾರವಿಂದ ಗೋವಿಂದೋ ಪಾದವೇಗತೆ ಗೋವಿಂದೋ ನಮ ಪಾರ್ವತೀ ಪದೇ ಮಂಗಳದಾಯಕ ಜಯ ಹೇ ಭಾರತ
दाता जय हे जय हे जय 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 हे